ಬಾಳೆ ಬೆಳೆಯು ಭಾರತದ ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಬಾಳೆ ಅನೇಕ ವಿಧಗಳನ್ನು ಹೊಂದಿದೆ. ನಮಗೆ ಸಾಮಾನ್ಯವಾಗಿ 2ರಿಂದ 3 ಬಾಳೆ ತಳಿಗಳಷ್ಟೇ ತಿಳಿದಿರುತ್ತದೆ. ಎಂಗಾಬಿ, ರಸಬಾಳೆ, ನಂಜನಗೂಡು ರಸಬಾಳೆ, ಏಲಕ್ಕಿ ಬಾಳೆ, ಪಚ್ಚಬಾಳೆ, ಚಂದ್ರಬಾಳೆ, ಹೀಗೆ ಕೆಲವಾರು ಬಾಳೆಗಳ ಹೆಸರುಗಳನ್ನು ಹೇಳಲು ಮಾತ್ರ ಸಾಧ್ಯ. ಆದರೆ ಈಗಿನ ಮೈಸೂರಿನಲ್ಲಿ ವಿವಿಧ ತಳಿಯ ಬಾಳೆಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಅಲ್ಲಿ ಸುಮಾರು 20ಕ್ಕೂ ಹೆಚ್ಚು ವಿವಿಧ ತಳಿಯ ಬಾಳೆಗಳ ಪ್ರದರ್ಶನವಾಯಿತು. ಅವುಗಳಲ್ಲಿ ಬೂದು ಬಾಳೆ, ಏಲಕ್ಕಿ ಬಾಳೆ, ಮದರಂಗ ಬಾಳೆ, ಚಂದ್ರೇಂದ್ರ, ರಸಬಾಳೆ, ಚಂದ್ರಬಾಳೆ, ಬಾಳೆ, ಫಿಂಗರ್ ಎಂಗಂಬಿ, ಟಾಯ್ ಬ್ಲ್ಯಾಕ್, ದೂದ್ ಸಾಗರ್ ಎಂಬುವ ಬಾಳೆ, ಬ್ಲೂ ಕಿಚಿಪ್, ಆಟು 9 ಬಾಳೆ, ಆಟು 9 ಎಂಗಂಬಿ ಬಾಳೆ ಹೆಸರು. ಬಾಳೆ, ಎಷ್ಟು ಬಾಳೆಗಳ ಪಗರ್ ಬಾಳೆ, ಕೋಪಲು ಪಗರ್ ಬಾಳೆ, ಕಮಲಾಪುರ ಬಾಳೆ, ವೆರಿಗೇಟೆಡ್ ಬಾಳೆ, ಹಸಿರು ಸೇಬು, ಕರಿಂ ಕದಳಿ, ಪಚಬೋಂತ, ಇದು ಜಪುರುಲ, ಅಸ್ಸಾಂ ಮಾಲ್ಬಹುಕ್, ಪಲಯಂಕೋದನ್, ಮೊಟಪೂವನ್, ಹೀಗೆ ಅನೇಕ ತಳಿಗಳನ್ನು ಈಗಿನ ಪ್ರದರ್ಶನಕ್ಕೆ ಇಡಲಾಗಿದೆ. ಚಂದ್ರಬಾಳೆ, ಬಾಳೆಯಲ್ಲಿ ಅನೇಕ ಪ್ರಮುಖವಾದ ಪೌಷ್ಟಿಕಾಂಶಗಳನ್ನು ಹೊಂದಿರುತ್ತದೆ. ಬಾಳೆ ಭಾರತದ ಒಂದು ಪ್ರಮುಖ ಆಹಾರ ಆಗಿರೋದ್ರಿಂದ ಅದರಲ್ಲಿ ಪೊಟ್ಯಾಷಿಯಂ, ಬಾಳೆಗಳಿದ್ದಾವೆ, ಡಯಟರಿ ಫೈಬರ್, ವಿಟಮಿನ್ ಸಿ, ವಿಟಮಿನ್ ಇ, ಕಾರ್ಬೋಹೈಡ್ರೇಟ್, ಮೆಗ್ನೀಸಿಯಂ, ಚಂದ್ರಬಾಳೆ ಒಂದು ಪೌಷ್ಟಿಕಾಂಶಗಳನ್ನು ಹೊಂದಿರುತ್ತದೆ. ಹಾಗಾಗಿ ಬಾಳೆ ಒಂದು ಪ್ರಮುಖ ಆಹಾರವಾಗಿದ್ದು ಇವತ್ತು ಪ್ರಪಂಚಾದ್ಯಂತ ನಂಜನಗೂಡು ರಸಬಾಳೆ ಸೇರಿದಂತೆ ಭಾರತದಲ್ಲಿ ಬೆಳೆಯುವ ಅನೇಕ ತಳಿಗಳು ಎಕ್ಸ್ಪೋರ್ಟ್ ಆಗುತ್ತವೆ. ಚಿಂಗಂ, ಅಂಥದ್ರಲ್ಲಿ ನಂಜನಗೂಡು ರಸಬಾಳೆ, ಏಲಕ್ಕಿ, ಪಚ್ಚಬಾಳೆ, ಮದರಂಗ, ಚಂದ್ರಬಾಳೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವ ಬೆರಳು ಬಾಳೆ, ಬೆರಳು ಥರದಲ್ಲ ಅದಕ್ಕೆ. ಇನ್ನು ಬೆರಳು ಬಾಳೆ, ಕೇರಳದಲ್ಲಿ ಅತಿ ಹೆಚ್ಚಾಗಿ ಕಮಲಾಪುರ ಕೆಂಪು ಬಾಳೆ ಬಾಳೆಯನ್ನು ಬೆಳೆಯುತ್ತಾರೆ. ಮದರಂಗ ಎಂಬ ಬಾಳೆಯು ಕರ್ನಾಟಕದಲ್ಲಿ